ಸ್ವಲ್ಪ ದಿನದ ನಂತರ ಯಜಮಾನರಿಗೆ ಟೈಸನ್ ಕೋಳಿ ತಿನ್ನಲಿಕ್ಕೆ ಆಸೆ ಆಗಿದೆ ಅಂತೆ. ಮೊನ್ನೆ ಒಂದು ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಾಡಿದ್ದೆ, ತುಂಬಾ ಟೇಸ್ಟ್ ಆಗಿತ್ತು. ಅದೇ ರೀತಿ ಟೈಸನ್ ಸುಕ್ಕ ಮಾಡು ಅಂತೇಳಿ 2 kg ಟೈಸನ್ ತಂದಿದ್ದಾರೆ. ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕೊಡ್ತೇನೆ ಅಂತ ಅವರೇ ಪೀಸ್ ಮಾಡ್ತಿದ್ದಾರೆ. ಇದು ನೋಡಿ ಟೈಸನ್ ಚಿಕನ್. ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಒಳ್ಳೇದು. ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಚಂದ ಮಾಡಿ ತೊಳೆದಿಟ್ಟಿದ್ದೇವೆ. ಇದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡಲಿಕ್ಕೆ ಮಸಾಲೆ ಒಂದು ರೆಡಿ ಮಾಡುವ ಮೊದಲಿಗೆ ಖಾರಕ್ಕನುಸಾರವಾಗಿ ಮೆಣಸು. ನಾನಿಲ್ಲಿ ಉದ್ದ ಮೆಣಸು ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಗಿಡ್ಡ ಮೆಣಸು ಕೂಡ ಹಾಕ್ತಿದ್ದೇನೆ. ಗಿಡ್ಡ ಮೆಣಸಲ್ಲಿ ಒಳ್ಳೆ ಯೆಲ್ಲೋಯಿಶ್ ಕಲರ್ ಬರ್ತದೆ, ಅದಕ್ಕೋಸ್ಕರ ಗಿಡ್ಡ ಮೆಣಸು ಹಾಕದ ಉದ್ದ ಮೆಣಸು ಜಾಸ್ತಿ ಹಾಕಿದ್ರೆ ಆಯ್ತು. ಅದೇ ಗಿಡ್ಡ ಮೆಣಸು ಹಾಕಿದ್ರೆ ಒಂದು ಟೇಸ್ಟ್. ಹಾಗೇನೊಂದು 1/4 ಸ್ಪೂನ್ ಅಷ್ಟು ಕಾಳು ಮೆಣಸು, ಹಾಗೇನೊಂಚೂರು ಮೆಂತೆ ಮತ್ತೆ ಕಾಳು ಮೆಣಸು ಸ್ವಲ್ಪ ಫ್ರೈ ಆಗಬೇಕು. ಬೇಕಾದ್ರೆ ಇದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಬೋದು. ನಾನೀಗ ಡ್ರೈ ಆಗಿ ಮಾಡ್ತಿದ್ದೇನೆ. ಮೆಂತೆ ಮತ್ತೆ ಕಾಳು ಮೆಣಸು ಸ್ವಲ್ಪ ಬಿಸಿ ತಟ್ಟಿದ ನಂತರ ಒಂದು 4 ಸ್ಪೂನ್ ಅಷ್ಟು ಕೊತ್ತಂಬರಿ, ಹಾಗೇನೆ 3/4 ಸ್ಪೂನ್ ಅಷ್ಟು ಜೀರಿಗೆ. ಈ ಕೊತ್ತಂಬರಿ ಹಾಕಿದ ಮೇಲೆ ಮೆಂತೆ ಹಾಕಿದ್ರೆ ಅದು ಅಷ್ಟೊಂದು ಫ್ರೈ ಆಗುದಿಲ್ಲ. ಫ್ರೈ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಫ್ರೈ ಆಗುದಿಲ್ಲ, ಮತ್ತೆ ಲೋಳೆ ಲೋಳೆ ಬರ್ತದೆ. ಸಾಕು ಫ್ರೈ ಆದದ್ದು, ತೆಗಿ. ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕರಿಬೇವು, ಈಗ ತೆಂಗಿನ ತುರಿ. ನಾನಿಲ್ಲಿ ಮೀಡಿಯಂ ಸೈಜ್ದು ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ. 1.5 kgಯಿಂದ 2 kg ತನಕ ಸಾಕಾಗ್ತದೆ. 1 kgಗೆ ಅದರ ಒಂದು ಸಣ್ಣ ತೆಂಗಿನಕಾಯಿ ಸಾಕಾಗ್ತದೆ. ತೆಂಗಿನ ತುರಿ ಮಾತ್ರ ಒಳ್ಳೆ ಫ್ರೈ ಆಗಬೇಕು. ಇದನ್ನು ಹಾಗೆ ಡ್ರೈ ಆಗಿ ಕೂಡ ಫ್ರೈ ಮಾಡ್ಬೋದು, ಎಣ್ಣೆ ಪಸೆ ಹಾಕದೆ. ಸಾಕಿಷ್ಟು ಫ್ರೈ ಆದದ್ದು. ಗ್ಯಾಸ್ ಆಫ್ ಮಾಡುವ. ಹೀಗೆ ಫ್ರೈ ಮಾಡಿಟ್ಟ ಮಸಾಲೆಗೆ ಒಂದು ಸ್ವಲ್ಪ ಅರಶಿನ ಸೇರಿಸಿ ಮೊದಲಿಗೆ ಹೀಗೇನೆ ಪುಡಿ ಮಾಡಬೇಕು. ಮಸಾಲೆ ಪುಡಿ ಆದ ನಂತರ ಒಂದು ಅರ್ಧದಷ್ಟು ಈರುಳ್ಳಿ, ಹಾಗೇನೊಂದು 10-12 ಎಸಳು ಬೆಳ್ಳುಳ್ಳಿ, ಹುಳಿ ರುಚಿಗೆ ಅನುಸಾರವಾಗಿ ಹುಳಿ. ಈಗ ಇದನ್ನು ನೀರು ಸೇರಿಸಿಯೇ ಗ್ರೈಂಡ್ ಮಾಡಬಹುದು. ಮಸಾಲೆ ಆದ ನಂತರ ಇದಕ್ಕೆ ಚಿಕನ್ ಅನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ, ಇದು ಟೈಸನ್ ಚಿಕನಿಗೆ ತುಪ್ಪ ಹಾಕಿದ್ರೆ ಒಳ್ಳೇದು. ತುಪ್ಪ ಅಥವಾ ಎಣ್ಣೆ ಹಾಕೊಳ್ಳುವ. ತುಪ್ಪ ಬಿಸಿ ಆಗುವಾಗ ಈರುಳ್ಳಿ ಮತ್ತೆ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ ಕೂಡ ಹಾಕಿ ಇದನ್ನು ಫ್ರೈ ಮಾಡುವ. ಇದು ಟೈಸನ್ ಚಿಕನ್ ಆದರೆ ಮಾತ್ರ ಬೆಳ್ಳುಳ್ಳಿ ಹಾಕಿದ್ರೆ ಆಯ್ತು. ಬಾಯ್ಲರ್ ಅಂದ್ರೆ ಮೆದುಕೋಳಿ, ಬಾಯ್ಲರ್ ಚಿಕನಿಗೆ ಇದು ಬೆಳ್ಳುಳ್ಳಿ ಬೇಕು ಅಂತ ಇಲ್ಲ. ಒಳ್ಳೆ ಫ್ರೈ ಆಗ್ಬೇಕಿದು. ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಚೆನ್ನಾಗಿ ನೀರಿರಬಾರ್ದು, ನೀರೆಲ್ಲ ಇಳಿದಂತ ಚಿಕನ್ ಅನ್ನು ಸೇರಿಸಿ ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಸ್ವಲ್ಪ ಅರಶಿನ, ಟೈಸನ್ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ಈಗ ಒಂದು 5 ನಿಮಿಷ ಇದನ್ನು ಹೀಗೇನೆ ಮುಚ್ಚಿಡುವ. ಜಸ್ಟ್ ಅರಶಿನ ಹಾಕಿ ಮಿಕ್ಸ್ ಕೊಟ್ಟು, ನೀರೆಲ್ಲ ಎಂತ ಹಾಕ್ಲಿಲ್ಲ. ಒಂದು 5 ನಿಮಿಷ ನಂತರ ಇಲ್ಲಿ ಮೆಣಸಿನ ಮಸಾಲೆ ಮಾಡ್ತೇವಲ್ಲ ಅದ್ರದ್ದು ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕಿ, ಇದು ಟೈಸನ್ ಚಿಕನ್ ಬೇಯಲಿಕ್ಕೆ ಲೇಟ್, ಅದಕ್ಕೆ ನೀರು ಹಾಕೋದು. ಬಾಯ್ಲರ್ ಚಿಕನ್ ಆದ್ರೆ ನೀರು ಹಾಕ್ಬೇಕು ಅಂತಿಲ್ಲ. ನಂತರ ಉಪ್ಪು ಕೂಡ ಸೇರಿಸಿ ಇನ್ನಿದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಈಗ ಇದು ಪೂರ್ತಿಯಾಗಿ ಬೇಯುವುದು ಬೇಡ. ನೀರಿನ ಈ ರೀತಿ ನೀರು ಇರುವಾಗಲೇ ಈ ಮೆಣಸಿನ ಮಸಾಲೆ, ನಾವು ಮೆಣಸೆಲ್ಲ ಹಾಕಿ ಫಸ್ಟಿಗೆ ಪುಡಿ ಮಾಡಿ ನಂತರ ನೀರು ಹಾಕಿ ಗ್ರೈಂಡ್ ಮಾಡಿದೇವಲ್ಲ
ಆ ಮೆಣಸಿನ ಮಸಾಲೆ ಹಾಕಿ ಅದರ ಜೊತೆ ಇದು ಸ್ವಲ್ಪ ಬೇಯಬೇಕು. ಆವಾಗ ಚಿಕನ್ ಒಳ್ಳೆ ಎಳ್ಕೊಳ್ತದೆ, ಖಾರ ಹುಳಿ ಎಲ್ಲ. ಇಲ್ಲದ್ರೆ ಈ ಸುಕ್ಕ ಅಂತ ಮಾಡುವಾಗ ಅಷ್ಟು ಎಳ್ಕೊಳ್ಳುದಿಲ್ಲ, ಚಪ್ಪೆ ಚಪ್ಪೆ ಇರ್ತದೆ. ಅದಕ್ಕೆ ಇದು ಹೇಳ್ಕೊಳ್ಬೇಕು. ನೀರಿದ್ರೆ ಪರವಾಗಿಲ್ಲ, ಈ ನೀರು ಮಸಾಲೆ ಹಾಕಿದ ನಂತರ ನೀರು ಡ್ರೈ ಆಗ್ತದೆ. ಬಾಯ್ಲರ್ ಚಿಕನಿಗಾದ್ರೆ ನೀರು ಹಾಕುದೇ ಬೇಡ, ಅದು ಬೇಗ ಬೇಯ್ತದೆ. ತುಂಬಾ ನೀರಿದ್ರೆ ಓಪನ್ ಇಟ್ಟೆ ಕುದಿಸಿದ್ರೆ ಆಯ್ತು ಇದನ್ನು. ಈ ಮೆಣಸಿನ ಮಸಾಲೆ ಹಾಕಿದ ನಂತರ ಮುಚ್ಚಳ ಮುಚ್ಚಬೇಕು ಅಂತ ಇಲ್ಲ. ನೋಡಿ, ಇಲ್ಲಿ ಸಾಧಾರಣ ಡ್ರೈ ಆಗ್ತಾ ಬಂತು. ನಿಮ್ಗೆ ಸುಕ್ಕ ಡ್ರೈ ಆಗಿ ಬೇಕು ಅಂತಿದ್ರೆ ಇದನ್ನು ಇನ್ನೂ ಕೂಡ ಡ್ರೈ ಆಗಲಿಕ್ಕೆ ಬಿಟ್ರೆ ಆಯ್ತು. ಹೈ ಫ್ಲೇಮಲ್ಲಿ ಓಪನ್ ಇಟ್ಟು, ನನಗೆ ಸ್ವಲ್ಪ ಇವತ್ತು ಗಸಿ ಗಸಿ ಇರಲಿ ಅಂತ ಇಷ್ಟು ನೀರಿರುವಾಗಲೇ ಫ್ರೈ ಮಾಡಿಟ್ಟ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕೊಂಡು ಪಲ್ಸ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಹಾಕೊಂಡು ಮಿಕ್ಸ್ ಕೊಟ್ಟು ಜಾಸ್ತಿ ಇದನ್ನು ಓಪನ್ ಇಟ್ಟು ಕುದಿಸುವುದಿಲ್ಲ, ಯಾಕೆಂದ್ರೆ ತುಂಬಾ ಡ್ರೈ ಆಗ್ತದೆ. ತುಂಬಾ ಡ್ರೈ ಬೇಡ ಅಂತ, ಸ್ವಲ್ಪ ಗಸಿ ಗಸಿ ಇದ್ರೆ ಎಂತಾದ್ರೂ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ನಾನು ಜಾಸ್ತಿಯಾಗಿ ನಿಮಗೆ ಸುಕ್ಕ ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಫ್ರೈ ಮಾಡಿ ಎಲ್ಲ ಮಾಡಿ ತೋರಿಸಿದ್ದೆ. ಇವತ್ತೊಂದು ಸ್ಪೆಷಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಲಿಕ್ಕೆಲ್ಲ ಈ ರೀತಿ ಹಸಿಯಾಗಿ ಹಾಕಿ ಮಾಡಲಿಕ್ಕೆ ಹೋದು. ಇದು ಕೂಡ ಒಳ್ಳೇದಾಗ್ತದೆ. ಒಂದೇ ರೀತಿ ಒಂದೇ ಸ್ಮೆಲ್ ಪರಿಮಳ ತಿಂದು ಬೋರ್ ಆಗಿದ್ರೆ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ, ಇದು ಸ್ಮೆಲ್ ಕೂಡ ಡಿಫ್ರೆಂಟ್ ಆಗಿರ್ತದೆ, ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಬರ್ತದೆ. ಒಂದೇ ಥರ ತಿನ್ನೋದಕ್ಕಿಂತ ಈ ರೀತಿ ಬೇರೆ ಬೇರೆ ಥರ ಸುಕ್ಕ ಮಾಡ್ಬೋದು. ಈಗ ಒಳ್ಳೆ ಮಸಾಲೆ ಬೆಂದಾಯಿತು ನೋಡಿ. ಸ್ವಲ್ಪ ಅಷ್ಟು ತುಪ್ಪ ಹಾಕಿದ್ದೇವೆ. ಯಾವಾಗಲೂ ಚಿಕನ್ ಸುಕ್ಕ ಸೈಡಲ್ಲೆಲ್ಲ ಪಸೆ 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 ಇರ್ತದಲ್ವಾ, ಇದಷ್ಟೊಂದು ಪಸೆ ಇಲ್ಲ, ಇದು ಹುಂಜ ಕೋಳಿ ಹಾಗೆ. ಈಗ ಇದು ಕುದಿದಾದ್ಮೇಲೆ ಮಸಾಲೆ ಒಳ್ಳೆ ಬೇಯಬೇಕು. ಆನಂತರ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಮತ್ತೆ 1 ಸ್ಪೂನಷ್ಟು ತುಪ್ಪ. ತುಂಬಾ ಪಸೆ ಪಸೆ ಇದ್ರೆ ಹಾಕಬೇಡಿ. ಇದು ಪಸೆ ಇಲ್ಲದಕ್ಕೆ ಹಾಕಿದಲ್ಲ, ಇದು ಒಳ್ಳೆ ಟೇಸ್ಟ್ ಆಗ್ತದೆ. ಹೀಗೆ ಕೊನೆಗೆ 1 ಸ್ಪೂನ್ ತುಪ್ಪ ಸೇರಿಸಿದ್ರೆ ಕೊತ್ತಂಬರಿ ಸೊಪ್ಪಿನ ಜೊತೆ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು. ನಾನು ಕೆಲವು ರೀತಿಯ ಚಿಕನ್ ಸುಕ್ಕಗಳನ್ನು ತೋರಿಸಿದ್ದೇನೆ. ಬಾಯ್ಲರ್ ಕೋಳಿಯ ಸುಕ್ಕ, ಹಾಗೆಯೇ ಟೈಸನ್, ಬೇರೆ ಬೇರೆ ವಿಧಾನದಲ್ಲಿ. ಒಮ್ಮೆ ಹೆಚ್ಚಿನವರು ಅದನ್ನು ಟ್ರೈ ಕೂಡ ಮಾಡಿದ್ದೀರಿ, ತುಂಬ ಇಷ್ಟ ಕೂಡ ಆಗಿದೆ. ಹಾಗೆಯೇ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿ ಇರ್ತದೆ. ಇದು ಕೂಡ ಇದರದ್ದು ಪರಿಮಳ ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬ ಇಷ್ಟ ಆಗ್ಬೋದು ಇದು ಕೂಡ.